ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಟೊಮೆಟೊ ತೊಕ್ಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಟೊಮೆಟೊ ತೊಕ್ಕುಗೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ. ಅರ್ಧ kg ಟೊಮ್ಯಾಟೊ, 4 ಈರುಳ್ಳಿ, 1 ಕಪ್ ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಮೆಂತ್ಯೆ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಅರಿಶಿನ, ಉಪ್ಪು ಹಾಗೂ ಎಣ್ಣೆ. ಮೊದಲು ಟೊಮೆಟೊನ ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರಿಲ್ಲದೆ ಈ ರೀತಿ ಒರೆಸಿಟ್ಕೊಳ್ಬೇಕು. ನಂತರ ಅದನ್ನು ತರಿಯಾಗಿ ರುಬ್ಕೊಳ್ಬೇಕು. ಹ್ಯಾಂಡ್ ಬ್ಲೆಂಡರಲ್ಲಾದರೂ ಪರವಾಗಿಲ್ಲ, ಮ್ಯಾನ್ಯುಯಲ್ ಚಾಪರಲ್ಲಾದರೂ ಪರವಾಗಿಲ್ಲ, ಅಥವಾ ಮಿಕ್ಸಿಯಲ್ಲಿ ಆದರೂ ಪರವಾಗಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನಂತರ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದನ್ನು ತರಿಯಾಗಿ ರುಬ್ಕೊಳ್ಬೇಕು. ಸಣ್ಣ ಚೂರುಗಳಾಗಬೇಕದು, ಪೂರ್ತಿ ಪೇಸ್ಟ್ ಆಗಬಾರ್ದು. ಈ ರೀತಿ 2-3 ಪಲ್ಸ್ ಮಾಡಿದ್ರೆ ಸಾಕು. ಈ ಥರ ತರಿಯಾಗಿರಬೇಕು. ನಂತರ ಈರುಳ್ಳಿನೂ ಅದೇ ರೀತಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಪ್ರಮಾಣ ಹೇಗೆ ಅಂತಂದ್ರೆ, ಇವಾಗ ಟೊಮೆಟೊ ಪ್ರಮಾಣದಲ್ಲಿ ಅರ್ಧ ಪ್ರಮಾಣ ಅಷ್ಟು ಹೆಚ್ಚಿರೋ ಈರುಳ್ಳಿ ತಗೊಳ್ಬೇಕು. ಈರುಳ್ಳಿಯಲ್ಲಿ ಅರ್ಧ ಪ್ರಮಾಣ ಅಷ್ಟು ಬೆಳ್ಳುಳ್ಳಿನ ತಗೊಳ್ಬೇಕು. ಮಿಕ್ಸಿ ಅಥವಾ ಎಲೆಕ್ಟ್ರಿಕ್ ಚಾಪರ್ ಬಳಸಬೇಕು ಅಂತೇನಿಲ್ಲ, ಸಣ್ಣದಾಗಿ ಹೆಚ್ಕೊಳ್ಬೋದು. ಒಂದು ಸಣ್ಣ ಬಾಣಲಿಯನ್ನು ಕಾಯಿಸ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸಾಸಿವೆ ಸಿಡಿಲಿಕ್ಕೆ ಶುರು ಆಗತ್ತೆ, ಆಗ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ನಂತರ 1 ಟೀ ಸ್ಪೂನ್ ಅಷ್ಟು ಮೆಂತ್ಯೆನ ಸೇರಿಸ್ಕೊಂಡು ಅದೇ ರೀತಿ ಹುರ್ಕೊಳ್ಬೇಕು. ಇದು ಲೈಟ್ ರೆಡ್ ಆಗಬೇಕು, ಪೂರ್ತಿ ಕೆಂಪಗಾಗದು ಬೇಡ. ಅದು ಒಳ್ಳೆ ಘಮ ಬರಕ್ಕೆ ಸ್ಟಾರ್ಟ್ ಆಗತ್ತೆ, ಆವಾಗ ಅದು ಆಗಿದೆ ಅಂತ ಅರ್ಥ. ಸಾಸಿವೆ ಹಾಗೂ ಮೆಂತ್ಯೆನ ಪುಡಿ ಮಾಡ್ಕೊಳ್ಬೇಕು, ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಫೈನ್ ಪೌಡರ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಬಿಟ್ಟು ಬಿಟ್ಟು ಈ ರೀತಿ ಪಲ್ಸ್ ಮಾಡಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಫೈನ್ ಪೌಡರ್ ಆಗಬೇಕು. ಒಂದು ಪಾತ್ರೆಗೆ ಸುಮಾರು 1/4 ಕಪ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡ್ಮೇಲೆ ತುಂಬ ಹೊತ್ತು ಹುರಿಬಾರ್ದು. ಬೆಳ್ಳುಳ್ಳಿ ಸೇರಿಸ್ಕೊಂಡೊಂದು ಅರ್ಧ ನಿಮಿಷಕ್ಕೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿನ ಸೇರಿಸ್ಕೊಳ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಡ್ತಾ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು. ಸುಮಾರು 70 to 75% ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಲೈಟ್ ಪಿಂಕ್ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ. ಆವಾಗ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಂಬಿಡಿ. ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕು. ಮತ್ತೊಂದು ಪಾತ್ರೆಯಲ್ಲಿ ಸುಮಾರು 1/4 ಕಪ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯ ಕೋಲ್ಡ್ ಪ್ರೆಸ್ಡ್ ಕಡಲೆಕಾಯಿ ಎಣ್ಣೆನ ಬಳಸ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದಕ್ಕಾದ ನಂತರ ಸಾಸಿವೆ ಹಾಗೂ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ರುಬ್ಬಿಟ್ಕೊಂಡಿರುವ ಟೊಮೆಟೊ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನ ನಿಧಾನಕ್ಕೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಯಾಕೆ ಈ ರೀತಿ ಟೊಮೆಟೊ ಮಿಶ್ರಣನ ಹಾಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಿಶ್ರಣನ ಸಪ್ರೇಟಾಗಿ ಬೇಯಿಸ್ಕೊತೀನಿ ಅಂದರೆ, ಈರುಳ್ಳಿ ಬೆಳ್ಳುಳ್ಳಿ ಮಿಶ್ರಣ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಸುಮಾರು 70 to 75% ಅಷ್ಟು ಬೆಂದರೆ ಸಾಕು. ಆದರೆ ಟೊಮೆಟೊನ ನಿಧಾನಕ್ಕೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ. ಎಣ್ಣೆಯಲ್ಲಿ ಎಷ್ಟು ಬಾಡಿಸ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಮಿಶ್ರಣ ಈಗ ಸುಮಾರು 70-75% ಅಷ್ಟು ಬೆಂದಿರುತ್ತಲ್ಲ, ಆ ಮಿಶ್ರಣಕ್ಕೆ ಈಗ ಬೆಂದಿರೋ ಅಂಥ ಟೊಮೆಟೊ ಪೇಸ್ಟನ್ನ ಸೇರಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಬಾಡಿಸ್ಕೊಳ್ಬೇಕಾಗತ್ತೆ. ನಾವೇನಾದರೂ ಟ್ರಾವೆಲ್ ಮಾಡುವಾಗ ಟೊಮೆಟೊ ತೊಗೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಪ್ರಿಸರ್ವೇಟಿವ್ ಬಳಸಬೇಕಾಗತ್ತೆ, ಅವಾಗ ಹಾಳಾಗೋದಿಲ್ಲ.
ನನ್ನ ಪ್ರಕಾರ ಪ್ರಿಸರ್ವೇಟಿವ್ ಬಳಸೋದು ಅಂತ ಒಳ್ಳೇದಲ್ಲ. ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿರೋದ್ರಿಂದ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟರೆ ಸುಮಾರು 15 ದಿವಸದಿಂದ 1 ತಿಂಗಳ ತನಕ ಕೆಡೋದಿಲ್ಲ ಈ ತೊಕ್ಕು. ನಂತರ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೂ ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 50% ಅಷ್ಟು ಬ್ಯಾಡಿಗೆ ಹಾಗೂ 50% ಅಷ್ಟು ಗುಂಟೂರು ಮೆಣಸಿನಕಾಯಿ ಬಳಸಿ ಪುಡಿ ಮಾಡಿರೋದ್ರಿಂದ ಬಣ್ಣ ಹಾಗೂ ಖಾರ ಎರಡೂ ಇರುತ್ತೆ. ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನಾವು ಫ್ರಿಡ್ಜಲ್ಲಿ ಇಡೋದ್ರಿಂದ ಆ ಲಿಡ್ಡಲ್ಲಿ ವೇಪರ್ ಫಾರ್ಮ್ ಆಗುತ್ತೆ. ನಾವು ಯಾವಾಗ ಅದು ಬಳಸ್ತೀವೋ ಆ ವೇಪರನ್ನು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡ್ಬಿಟ್ರೆ ಖಂಡಿತ 1 ತಿಂಗಳಿಗಿಂತ ಹೆಚ್ಚಿಗೆ ಬಳಸ್ಬೋದು, ಹಾಳಾಗೋದಿಲ್ಲ ಈ ಟೊಮೆಟೊ ತೊಕ್ಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾ ಸಾಮಾನ್ಯ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಬದಲು ಈ ಟೊಮೆಟೊ ತೊಕ್ಕನ್ನೇ ಬಳಸ್ತೀನಿ, ಬಹಳ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಟೊಮೆಟೊ ತೊಕ್ಕು ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟ ನಂತರ ಕಡೆಯಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಸಾಸಿವೆ ಹಾಗೂ ಮೆಂತ್ಯ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪುಡಿ ಸೇರಿಸ್ಕೊಂಡ್ಮೇಲೆ ಜಾಸ್ತಿ ಬಾಡಿಸ್ಕೊಳಕ್ಕೆ ಹೋಗಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯಾಕೆ ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು ಅಂದರೆ ಅದು ತಿನ್ನೋವಾಗ ಹೋಳು ಬಾಯಿಗೆ ಸಿಗಬೇಕು, ಆವಾಗಲೇ ಅದು ಟೊಮೆಟೊ ತೊಕ್ಕಿನ ರುಚಿ ಸಿಗುತ್ತೆ. ಈ ರೀತಿ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ನೀವಿಟ್ರೆ ಸುಮಾರು 1 ತಿಂಗಳಿಗಿಂತ ಹೆಚ್ಚಿಗೆ ಬಳಸ್ಬೋದು. ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.